ಚಿಕ್ಕೋಬನಹಳ್ಳಿ ಗ್ರಾಮದ ಬಳಿ ಬ್ಯಾರೇಜ್ನ ನೀರು ಸೋರಿಕೆ ಆಗ್ತಾ ಇದೆ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಚಿಕ್ಕೋಬನಹಳ್ಳಿ ಬ್ಯಾರೇಜ್ನ ನೀರು ಸೋರಿಕೆ ಆಗ್ತಿರೋದ್ರಿಂದ ಸಮಸ್ಯೆ ಆಗ್ತಿದೆ. ಯಾಕಂದ್ರೆ ಇದಕ್ಕೆ ಕಾರಣ ಈ ಬ್ಯಾರೇಜ್ನ ಗೇಟ್ಗಳು ತುಕ್ಕು ಹಿಡಿದಿವೆ. ಆ ಕಾರಣಕ್ಕೆ ಅಲ್ಲಿ ಲೀಕೇಜ್ ಆಗ್ತಾ ಇದೆ. ಚಿನ್ನಹಗರಿಹಳ್ಳದ ಬ್ಯಾರೇಜ್ನ ಗೇಟ್ಗಳಿಂದ ನೀರು ಸೋರಿಕೆ. ನೀರು ಸೋರಿಕೆಯನ್ನ ತಡೆಯದಂತ ಅಧಿಕಾರಿಗಳ ವಿರುದ್ಧ ಈಗ ಸ್ಥಳೀಯರು ಕಿಡಿಕಾರ್ತಿದ್ದಾರೆ. ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಗೇಟ್ ತುಕ್ಕು ಹಿಡಿದಿರೋದ್ರಿಂದ ಅಲ್ಲಿ ನೀರು ಹೋಗ್ತಾ ಇದೆ ಅಂತ. ಸದಾಕಾಲ ಬರಗಾಲಕ್ಕೆ ತುತ್ತಾಗುವಂತ ಊರು ಈ ಪ್ರದೇಶ, ಮೊಳಕಾಲ್ಮೂರು ಪ್ರದೇಶ. ಇರುವಂತ ನೀರನ್ನು ಹೀಗೆ ಕಳ್ಕೊಂಡ್ರೆ ನೋಡಿ ಈ ತರ ಲೀಕೇಜ್ ಆಗ್ತಾ ಇದೆ. ಸ್ವಲ್ಪ ನೀರಲ್ಲ, ಇದು ದೊಡ್ಡ ಮಟ್ಟದಲ್ಲಿ ನೀರು ಹೋಗ್ತಾ ಇದೆ. ಅಲ್ಲಿ ಬರದ ನಾಡಿನಲ್ಲಿ ಬ್ಯಾರೇಜ್ ನೀರು ಸೋರಿಕೆ ಬಗ್ಗೆ ನಿರ್ಲಕ್ಷ್ಯಕ್ಕೆ ಕಿಡಿಕಾರ್ತಿದ್ದಾರೆ. ತುಕ್ಕು ಹಿಡಿದಿರೋದು ಬರೀ ಈ ಗೇಟ್ ಮಾತ್ರ ಅಲ್ಲ, ಇಲ್ಲಿನ ಅಧಿಕಾರಿಗಳ ಯೋಚನೆ, ಅವರ ಕಾರ್ಯವೈಖರಿ ಅಂತ ಕೂಡ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿತ್ರದುರ್ಗದ ಚಿಕ್ಕೋಬನಹಳ್ಳಿ ನೋಡಿ ಹೇಗೆ ಬ್ಯಾರೇಜ್ನಿಂದ ನೀರು ಸೋರಿಕೆ ಆಗ್ತಿದೆ ಅಂತ. ಇದಕ್ಕೆ ಕಾರಣ ಆ ಗೇಟಲ್ಲಿ ಸಾಕಷ್ಟು ಸ್ಪೇಸ್ ಇದೆ ಅಲ್ಲಿ ನೀರು ಹೋಗೋದಕ್ಕೆ. ಹೊಸದಾಗಿ ಗೇಟನ್ನು ಹಾಕಿದ್ರೆ ಈ ಬ್ಯಾರೇಜ್ನಿಂದ ನೀರು ಹೋಗೋದು ಈಗ ತಡೆಯುವಂಥದ್ದು ಮಾಡ್ಬೋದು. ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.